ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಎಗೈನ್ ಕಾಫಿ ಕಪ್ ರೀಡಿಂಗನ್ನು ನೋಡೋಣ. ಕಾಫಿ ಕಪ್ ರೀಡಿಂಗ್ ಅನ್ನುವಂತಹದ್ದು ಪರ್ಟಿಕ್ಯುಲರ್ಲಿ ಇದು ನಮ್ಮ ದೇಶದಲ್ಲ, ಟರ್ಕ್ ದೇಶದಂಥ ಒಂದು ವಿದ್ಯೆ. ಇದನ್ನು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ಒಂದು ಪ್ರಿಡಿಕ್ಷನಿಗಾಗಿ ಉಪಯೋಗಿಸ್ತಾ ಇದ್ದರು. ಓಕೆನಾ? ಎಸ್, ಆ ವಿದ್ಯೆ ನಮ್ಮ ದೇಶಕ್ಕೂ ಕೂಡ ಕಾಲಕ್ರಮೇಣ ಬಂದಿದೆ. ಓಕೆನಾ? ಇದರಲ್ಲಿ ನಾವು ಏನನ್ನು ನೋಡ್ಬೋದು ಅಂತ ಹೇಳಿದ್ರೆ ನಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರನ್ನು ತಿಳ್ಕೊಳ್ಬೋದು. ಓಕೆನಾ? ಅದಾಗಿ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಮನಸ್ಸಿಗೆ ಅಂತ ಹೇಳಿದರೆ, ಇದು ಯಾವುದೋ ಎನರ್ಜಿಗೆ ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಕಾಫಿ ಕಪ್ ರೀಡಿಂಗಿನ ಮೊದಲು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ನೋಡಿ, 9 ಗ್ರಹಗಳಿದೆಯಲ್ಲ, 9 ಗ್ರಹಗಳು ಸಾಧಾರಣ ಹಿಂದೂ ಪಂಚಾಂಗದ ಪ್ರಕಾರ ಆ 9 ಗ್ರಹಗಳು ನಿಮ್ಮ ಸಮಸ್ಯೆಗಳನ್ನು ಪ್ರತಿನಿಧಿಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಸೂರ್ಯ ಅನ್ನುವಾಗ ತಂದೆ, ಚಂದ್ರ ಅಂದರೆ ತಾಯಿ, ಸೂರ್ಯ ಅಂತ ಹೇಳಿದ್ರೆ ತಂದೆಯನ್ನು, ಹಾಗೂ ಚಂದ್ರ ಅಂದರೆ ತಾಯಿ, ಮತ್ತು ಅದರ ಜೊತೆಗೆ ಬುಧ ಅಂತ ಹೇಳಿದಾಗ ನಿಮ್ಮ ತಮ್ಮ, ತಂಗಿ, ಫ್ರೆಂಡ್ಸ್ ಕೂಡ ಬರ್ತಾರೆ. ಹಾಗೆ ಗುರು ಅಂತ ಹೇಳಿದಾಗ ಗುರುವಿನ ಎನರ್ಜಿಯಲ್ಲಿ ಸಾಧಾರಣ ಟೀಚರ್ಸ್ಗಳು, ನಿಮಗೆ ಯಾರು ಪಾಠ ಮಾಡ್ತಾರೆ, ಯಾರು ಮೆಂಟರ್ಸ್ ಇರ್ತಾರೆ, ನಮ್ಮಂತಹ ರೀಡರ್ಸ್, ಇವರೆಲ್ಲ ಗುರುವಿನ ಅನುಗ್ರಹದಿಂದ ಬರುವಂತಹದ್ದು. ಶುಕ್ರ ಅಂತ ಹೇಳಿದಾಗ ನಿಮ್ಮ ಬಾಳ ಸಂಗಾತಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಶನಿ ಅಂತ ಹೇಳಿದರೆ ಸರ್ವೆಂಟ್, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಹೊರಗಡೆ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು, ಅವರು ಬರ್ತಾ ಹೋಗ್ತಾರೆ. ರಾಹು ಅಂತ ಹೇಳಿದರೆ ನಿಮ್ಮ ತಂದೆಯ ಕಡೆಯ ಅಜ್ಜ, ಅಜ್ಜಿ, ಪಿತೃಗಳು ಬರ್ತಾ ಹೋಗ್ತಾರೆ. ಕೇತು ಅಂತ ಹೇಳಿದಾಗ ನಿಮ್ಮ ತಾಯಿ ಕಡೆಯ ಅಜ್ಜ, ಅಜ್ಜಿ ಬರ್ತಾ ಹೋಗ್ತಾರೆ. ಹಾಗೆ ಕುಜ, ಮಂಗಳ ಅನ್ನುವಂತಹದ್ದು ನಿಮ್ಮ ಫ್ರೆಂಡ್ ಸರ್ಕಲ್ ಪುನಃ ಬರುತ್ತೆ. ಮತ್ತು ಅದರ ಜೊತೆಗೆ ನಿಮ್ಮ ಸಾಲಗಾರರು ಎಲ್ಲರೂ ಕೂಡ ಕುಜನ ಬೌಂಡ್ರಿಯಲ್ಲಿ ಬರ್ತಾ ಹೋಗ್ತಾರೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಾಕೆ ಮೇಡಮ್ ನಮಗೆ ರಿಲೇಷನ್ಶಿಪ್ಪಲ್ಲಿ ಗಲಾಟೆ ಬರ್ತಾ ಇದೆ, ಯಾಕೆ ಮೇಡಮ್ ಪಿತೃದೋಷ ಬರ್ತಾ ಇದೆ, ಯಾಕೆ ಮೇಡಮ್ ತಂದೆ ಮನೆಯವರು ಕೆಟ್ಟವರು, ಈ ರೀತಿಯಾಗಿ ನಿಮಗೆ ಕಲ್ಪನೆ ಇರ್ಬೋದು. ಅಥವಾ ಯಾಕೆ ನಮಗೆ ಫೈನಾನ್ಷಿಯಲಿ ಲಾಸ್ ಆಗ್ತಾ ಇದೆ, ಕಾರಣ ಇಷ್ಟೇ. ನಿಮ್ಮ ಜಾತಕ ಮಾತ್ರ ಅಲ್ಲ, ನಿಮ್ಮ ಕರ್ಮ ಬಂಧನಗಳು. ದಟ್ ಮೀನ್ಸ್ ನಿಮ್ಮ ಮನೆಯಲ್ಲಿರುವ ತಂದೆಯನ್ನು ನೀವೇನಾದರೂ ಅವಮಾನ ಮಾಡಿದರೆ, ಅನಗತ್ಯವಾಗಿ ತೊಂದರೆ ಕೊಟ್ಟರೆ ಲಾಸಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ಗೆ, ನಿಮ್ಮ ಸಮಾಜದಲ್ಲಿರುವಂತಹ, ಸೊಸೈಟಿಯಲ್ಲಿರುವಂತಹ ಒಂದು ಇಮೇಜ್ ಹಾಳಾಗ್ತಾ ಹೋಗುತ್ತೆ. ಅವಮಾನಗಳು ಬರಬಹುದು ಜೀವನದಲ್ಲಿ. ನಿಮ್ಮ ತಾಯಿಯನ್ನು ರೆಪ್ರೆಸೆಂಟ್ ಮಾಡುವಂತಹದ್ದು ಚಂದ್ರ. ನಿಮ್ಮ ತಾಯಿಗೆ ಹರ್ಟ್ ಮಾಡಿದರೆ, ಮೋಸ ಮಾಡಿದರೆ, ಅವರಿಗೆ ಬೈದರೆ, ಫಿಸಿಕಲಿ ಹರ್ಟ್ ಮಾಡಿದರೂ ಕೂಡ, ಅಂದರೆ ಅವರ ಮೇಲೆ ಕೈ ಹಾಕಿದರೂ ಕೂಡ ಚಂದ್ರದಿಂದ ತುಂಬ ಎಫೆಕ್ಟ್ ಅನುಭವಿಸ್ತೀರಾ. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಾನಸಿಕ ಡಿಪ್ರೆಷನ್ವರೆಗೂ ಅನುಭವಿಸ್ಬೇಕಾಗುತ್ತೆ. ಗೊತ್ತಾಯ್ತಾ? ಈ ರೀತಿ ಪ್ರತಿಯೊಂದು ಗ್ರಹಗಳು ಕೂಡ ಹಿಟ್ ಮಾಡ್ತಾ ಹೋಗುತ್ತೆ. ಬುಧ ಅಂತ ಹೇಳಿದಾಗ ನಿಮ್ಮ ಸಣ್ಣ ತಂಗಿ ಇರ್ಬೋದು, ನಿಮ್ಮಲ್ಲಿ ಸಣ್ಣ ತಮ್ಮ ಇರ್ಬೋದು, ಹರ್ಟ್ ಮಾಡುವಂತಹದ್ದು, ತೊಂದರೆ ಮಾಡುವಂತಹದ್ದು, ಹೀಯಾಳಿಸುವಂತಹದ್ದು, ಇದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಆ 9 ಗ್ರಹಗಳನ್ನು ನೀವು ಡಿಸ್ಟರ್ಬ್ ಮಾಡ್ತೀರಾ, ಅದರ ವೈಬ್ರೇಷನ್ನ ಚೇಂಜ್ ಮಾಡ್ತಾ ಹೋಗ್ತೀರಾ. ಆದ್ದರಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ರೀತಿಯ ಸುಖ ಸಮೃದ್ಧಿ ಬೇಕು ಅಂತಾದರೆ ಇಷ್ಟೇ ಮಾಡಬೇಕಾಗಿದ್ದು, ಬೇರೇನೂ ಅಲ್ಲ. ನಿಮ್ಮ 9 ಪ್ಲ್ಯಾನೆಟ್ಸ್ ಅಂದರೆ ನಿಮಗೆ ಸಾಧಾರಣವಾಗಿ ಎಲ್ಲರಿಗೂ ಕೂಡ, ಪ್ರಪಂಚದಲ್ಲಿರೋ ಪ್ರತಿ ಜೀವಗಳಿಗೂ ಆ 9 ಗ್ರಹಗಳಿಗೆ ಅನುಕೂಲಕರವಾಗಿ ಬದುಕಿ. ಓಕೆನಾ? ಈ ರೀತಿಯಾಗಿ ಇದ್ದಾಗ ಮಾತ್ರ ಸಮಸ್ಯೆಗಳು ಅಷ್ಟಾಗಿ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳಲ್ಲ. ನೋಡಿ, ಹಿಂದಿನ ಜನ್ಮದಿಂದ ಒಬ್ಬ ವ್ಯಕ್ತಿ ಕರ್ಮಗಳನ್ನು ಹೇಗೆ ಹಿಡ್ಕೊಂಡು ಬಂದಿರ್ತಾನೆ ಅಂತ ನಾನು ಹೇಳೋದು ಬೇಡ. ಅದರ ಜೊತೆಗೆ ಯಾಕೆ ಪ್ಲಸ್ ಆ್ಯಡ್ ಮಾಡ್ತಾ ಹೋಗ್ತೀರಾ, ಈಗಿನ ಕರ್ಮಗಳನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ತಾ ಹೋಗ್ತೀರಾ. ದಯವಿಟ್ಟು ಯಾರಿಗೆಲ್ಲ ಏನೆಲ್ಲ ಸಮಸ್ಯೆ ಇದೆಯೋ ಪರ್ಸನಲ್ ರೀಡಿಂಗಿಗೆ ಬಂದಾಗ ನಿಮ್ಮ ತಪ್ಪುಗಳನ್ನು ತಿಳ್ಕೊಂಡಿರಿ. ನೀವೇನು ಮಾಡಿದ್ದೀರಾ, ಎಲ್ಲಿ ಎಡವ್ತಾ ಇದ್ದೀರಾ, ಯಾಕಾಗಿ ಅದಾಯಿತು ಅನ್ನುವಂತಹ ತಪ್ಪುಗಳ ಕಲ್ಪನೆ ನಿಮ್ಮಲ್ಲೂ ಇರಲಿ ಅನ್ನುವಂತಹದ್ದು ನನ್ನ ವಿನಂತಿ. ಓಕೆನಾ? ಎಸ್, ಬನ್ನಿ ಹಾಗಾದರೆ ರೀಡಿಂಗನ್ನು ನೋಡೋಣ. ಇವತ್ತಿನ ಕಾಫಿ ಕಪ್ ರೀಡಿಂಗ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಎಸ್, ಥ್ಯಾಂಕ್ ಯು ಆರ್ಕೇಂಜಲ್ ಮೈಕಲ್, ಥ್ಯಾಂಕ್ಸ್ ಗುರು ರಾಘವೇಂದ್ರ, ತಾಯಿ ರಕ್ತೇಶ್ವರಿ ಮಹಾಕಾಳಿ. ಎಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ಎಲ್ಲರಿಗೂ ಇರಲಿ, ನನ್ನ ಮೇಲೂ ಕೂಡ ಇರಲಿ. ಎಸ್, ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಎಸ್, ಕಾಣಿಸುತ್ತೆ ಅಂತ ಅಂದ್ಕೊಳ್ತೇನೆ. ಅರ್ಥ ಆದಷ್ಟು ನಿಮಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ, ತೋರಿಸ್ತೇನೆ. ಓಕೆನಾ? ಎಸ್, ಫಸ್ಟ್ ಆಫ್ ಆಲ್ ನನಗೆ ಈ ಕಾಫಿ ಕಪ್ಪನ್ನು ನೋಡಿದಾಗ ಪರ್ಟಿಕ್ಯುಲರಾಗಿ ಕಾಣಿಸ್ತಾ ಇರೋದು ಏನು ಅಂತ ಹೇಳಿದರೆ, ಇದರ ಕೆಳಭಾಗವನ್ನು ಇಲ್ಲಿ ಗಮನಿಸಿ. ಒಂದು ಚುಕ್ಕಿ ಥರ ಇದೆ, ಇಲ್ಲಿ ಒಂದು ಮೀನಿನ ಥರ ಹೋಗ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿ ಯಾರೋ ರೀಡಿಂಗಿಗೆ ಬಂದವರಿಗೆ ಫರ್ಟಿಲಿಟಿ ಪ್ರಾಬ್ಲಮ್ ಇದೆ.
ಮಕ್ಕಳಾಗದೇ ಇರುವಂತಹ ಒಂದು ಪ್ರಾಬ್ಲಮ್ ಇದೆ. ಬಹುಶಃ ಅದು ರಿಲೀಸ್ ಆಗ್ತಾ ಇದೆ. ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಪರ್ಟಿಕ್ಯುಲರಾಗಿ ಹೇಳ್ತಾ ಇದೆ. ಅಂದರೆ ಸಂತಾನ ಭಾಗ್ಯವನ್ನು ಆ ಪರಮಾತ್ಮ ನಿಮ್ಮ ರಿಚುವಲ್ಸ್ ಮೂಲಕ ಗಮನಿಸಿದ್ದಾನೆ. ಅದರಿಂದ ನಿಮಗೆ ಮುಂದೆ ಸಂತಾನ ಭಾಗ್ಯ ಒದಗುತ್ತೆ ಅನ್ನುವಂತಹದ್ದನ್ನು ಇದು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್ ಈ ರೀತಿಯಾಗಿ ತಿರುಗಿಸಿ ನೋಡಿದಾಗ ಇಲ್ಲಿ ಒಂದು ಗಮನಿಸಿ, ಇಂತಹ ಒಂದು ಅದ್ಭುತವಾದಂತಹ ಚಿತ್ರ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಓಕೆ ಎಸ್, ಈ ರೀತಿ ತಿರುಗಿಸುವ ಫಸ್ಟ್ ರೈಟ್ ಸೈಡಿಂದ. ಓಕೆ, ಎಷ್ಟು ಚೆನ್ನಾಗಿರೋ ಒಂದು ಚಿತ್ರ ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ಒಂದು ಸ್ಪಿರಿಟ್ಸ್ ಕಾಣಿಸ್ತಾ ಇದೆ, ಎನಿಮಲ್ ಸ್ಪಿರಿಟ್ಸ್. ವೂಲ್ಫ್, ಯಾರೋ ಇಲ್ಲಿ ತುಂಬಾ ವೂಲ್ಫನ್ನು ನಂಬಿ ಆ ಸ್ಪಿರಿಟ್ ಕ್ಲಾಸಿಗೆ ಹೋಗಿರ್ಬೋದು, ಅಥವಾ ನಂಬ್ತಾ ಇದ್ದೀರಾ ಆ ಒಂದು ಸ್ಪಿರಿಟ್ಸ್ನ ನೀವು ಪದೇ ಪದೇ ಹೇಳುವಂತಹದ್ದು, ಅದರ ಸ್ಪೆಲ್ ಮಾಡುವಂಥದ್ದು, ಸ್ವಿಚ್ ವರ್ಡ್ಸ್ಗಳನ್ನು ಹೇಳುವಂಥದ್ದು, ಎಫರ್ಮೇಷನ್ ಮಾಡುವಂತಹದ್ದು. ಎಸ್, ಅದು ವರ್ಕ್ ಆಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ವೂಲ್ಫ್ ಸ್ಪಿರಿಟನ್ನು ತುಂಬಾ ನಂಬ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಎನಿಮಲ್ ಸ್ಪಿರಿಟ್ಸ್ ಬರೋದು ಯಾವಾಗ ಅಂದರೆ ಪ್ರೊಟೆಕ್ಷನ್ ಕಾಲದಲ್ಲಿ ಬರ್ತಾರೆ, ಫೈನಾನ್ಷಿಯಲ್ ಲಾಸ್ ಇದ್ದಾಗ ಅವರು ಹೆಲ್ಪ್ ಮಾಡಲಿಕ್ಕೆ ಬರ್ತಾರೆ. ಎರಡು ರೀತಿಯಲ್ಲಿ ಅವರು ಬರ್ತಾರೆ. ಓಕೆನಾ. ಎಸ್. ಮತ್ತೆ ಬನ್ನಿ, ಇಲ್ಲೊಬ್ಬ ಮನುಷ್ಯ ಈ ಕಡೆ ಫೇಸ್ ಮಾಡಿದ್ದಾನೆ. ದಟ್ ಮೀನ್ಸ್ ಅದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ನೋಡಿ ಕಾಫಿ ಕಪ್ ಅನ್ನುವಾಗ ಇದು ಕೆಳಗಿನ ಭಾಗ ಪಾಸ್ಟ್, ಮಧ್ಯದಲ್ಲಿ ಪ್ರೆಸೆಂಟ್, ಮೇಲಿದು ಫ್ಯೂಚರನ್ನು ತೋರಿಸ್ತಾ ಇದೆ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ, ಇಲ್ಲಿ ರೀಡಿಂಗಿಗೆ ಬಂದಂತಹ ಪರ್ಸನ್ ಪಾಸ್ಟ್ ಪ್ರೆಸೆಂಟ್ ಬಿಟ್ಟು ಸದಾ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ. ಪಾಸ್ಟಲ್ಲಿ ಏನು ಹರ್ಟ್ ಆಗಿದೆ ಅದ್ರ ಬಗ್ಗೆ ಪಾಠ ಕಲ್ತಿಲ್ಲ, ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ, ಬಟ್ ಫ್ಯೂಚರ್ ಕಡೆ ಇನ್ನೇನಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ. ಎಸ್. ಮತ್ತೆ ಇಲ್ಲಿ ಒಂದು ನನಗೆ ಸ್ಪಿರಿಟ್ಸ್ ಕಾಣಿಸ್ತಾ ಇದೆ, ಪುನಃ ಎಗೇನ್ ನವಿಲು, ಪಿಕಾಕ್ಸ್ ಕಾಣಿಸ್ತಾ ಇದೆ. ಯಾವಾಗ ನವಿಲು ಪಿಕಾಕ್ ಬರುತ್ತೆ ಅಂತ ಹೇಳಿದಾಗ ಒಂದು ಟ್ರಾನ್ಸ್ಫಾರ್ಮೇಷನ್ ಸಮಯ, ಜೀವನದಲ್ಲಿ ಒಂದು ಬದಲಾವಣೆಯ ಸಮಯ, ಒಂದು ಸಕ್ಸಸ್, ಒಂದು ಗ್ರೋತಿನ ಸಮಯದಲ್ಲಿ ಈ ನವಿಲುಗಳು ಕಾಣಿಸ್ಕೊಳ್ಳುತ್ತವೆ. ಓಕೆನಾ. ನೆಕ್ಸ್ಟ್ ಅದರ ಜೊತೆಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಒಂದು ಪ್ರಮುಖವಾಗಿ ಒಂದು ದೀಪ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ನೀವು ಯಾವ ವಿಚಾರವನ್ನು ತಿಳ್ಕೊಳ್ಬೇಕು ಅಂತಿದ್ದೀರೋ, ಅಥವಾ ಯಾರ್ದೋ ಗೈಡ್ಲೈನ್ಸ್, ಯಾರ್ದೋ ಮೆಂಟರ್ಸ್ ಇರ್ಬೋದು, ಯಾರೋ ಟೀಚರ್ಸ್ ಇರ್ಬೋದು, ನಿಮ್ಮ ಜೀವನದಲ್ಲಿ ದೇವರೇ ಇರ್ಬೋದು, ಪಿತೃಗಳೇ ಇರ್ಬೋದು, ಅವರು ನಿಮ್ಮ ಜೀವನಕ್ಕೆ ಒಂಥರ ದಾರಿದೀಪ ಇದ್ದ ಹಾಗೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅದರ ಜೊತೆಗೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಹೊಸ ವಿಚಾರವನ್ನು ನೀವು ಕಲಿತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ರೀತಿ ತಿರುಗಿದಾಗ ಒಂದು ಸುಂದರವಾದ ಕಾಗೆ ಎನರ್ಜಿ ಕಾಣಿಸ್ತಾ ಇದೆ. ಅಗೇನ್ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆ್ಯನ್ಸಿಸ್ಟರ್ ಬಹುಶಃ ನಿಮ್ಮ ಅಜ್ಜ, ಅಜ್ಜಿ, ನೀವಂದರೆ ತುಂಬಾ ಪೆಟ್ ಅನಿಸುತ್ತೆ, ನಿಮ್ಮನ್ನು ಕಂಡ್ರೆ ತುಂಬಾ ಅವರು ಪ್ರೀತಿ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ನೀವು ಮಾಡುವ ಪ್ರತಿ ಕಾರ್ಯವನ್ನು ಅವರು ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಅವರ ಶ್ರಾದ್ದ ಕಾರ್ಯಗಳನ್ನು ಬಿಡಬೇಡಿ, ನನ್ನ ಕಡೆ ಗಮನ ಕೊಡು ಅನ್ನುವಂತಹ ರೀತಿಯಲ್ಲಿ ಎಚ್ಚರಿಕೆಯ ಗಂಟೆಯೂ ಕೂಡ ಇರಬಹುದು. ಇನ್ನೂ ಕೆಲವರಿಗೆ ಇಲ್ಲಿ ಏನನ್ನು ತೋರಿಸ್ತಾ ಇದೆ ಅಂದರೆ, ಒಬ್ಬ ವ್ಯಕ್ತಿ ಹಾರ್ಡಾಗಿ ಕೆಲಸ ಮಾಡ್ತಾ ಇದ್ದಾನೆ. ದಟ್ ಮೀನ್ಸ್ ಕೆಲವರು ಏನು ಅಂತ ಹೇಳಿದ್ರೆ, ಕೆಲವು ಸಿಚುವೇಶನ್ಗಾಗಿ ತುಂಬಾ ಒದ್ದಾಡ್ತಾ ಇದ್ದೀರಾ, ಅದನ್ನು ಸರಿದೂಗಿಸುವಂತಹ ಪ್ರಯತ್ನದಲ್ಲಿ ಇದ್ದೀರಾ. ತುಂಬಾ ಒದ್ದಾಟಗಳು ನಿಮ್ಮ ಜೀವನದಲ್ಲಿ, ಅದು ಎಮೋಷನಲಿ ಆಗಿರ್ಬೋದು ಅಥವಾ ಫೈನಾನ್ಸಿನ ವಿಚಾರದೇ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಎಫರ್ಟನ್ನು ಹಾಕ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಅದರ ಜೊತೆಗೆ ಈ ಸೈಡಲ್ಲಿ ನೋಡಿದಾಗ ಫೀಮೇಲ್ ಮೇಲ್ ಫಿಗರ್ ಎರಡೂ ಕೂಡ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಿರುವಂತಹದ್ದು, ನೋ ಕಾಂಟ್ಯಾಕ್ಟ್ಗೆ ಹೋಗಿರುವಂತಹದ್ದು, ಮುಂದೆ ಇಬ್ಬರು ಮಾತುಕತೆ ಮಾಡುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿ, ಇದು 3 ತಿಂಗಳ ಎನರ್ಜಿ ಆದ್ದರಿಂದ ಬಹುಶಃ ಇನ್ನು 3 ತಿಂಗಳಲ್ಲಿ ವಾಪಸ್ ಬಂದು ನಿಮ್ಮ ಜೊತೆ ಕಮ್ಯುನಿಕೇಟ್ ಒಂದು ಮಾಡ್ತಾರೆ ಅನ್ನುವಂತಹದ್ದನ್ನು ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ನಡುವಲ್ಲಿ ಒಂದು ಲೈನ್ ಇರೋದ್ರಿಂದ ಬಹುಶಃ ನಿಮ್ಮಿಬ್ಬರ ನಡುವೆ ಮತ್ತೊಬ್ಬರ ಒಂದು ಎಂಟ್ರಿ ಇದೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಅದರಿಂದಾಗಿ ಕಮ್ಯುನಿಕೇಷನ್ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ, ಸರಿಯಾದ ಮಾತು ಕೂಡ ಮಾತಾಡಬೇಕಾದಂತಹ ಸನ್ನಿವೇಶದಲ್ಲಿ ಬರ್ತಾ ಇಲ್ಲ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಇದರ ಜೊತೆಗೆ ಹೀಗೆ ಟರ್ನ್ ಮಾಡಿ ನೋಡಿದಾಗ ಇಲ್ಲಿ ನನಗೆ ಸ್ಪೆಸಿಫಿಕ್ಕಾಗಿ ಕಾಣಿಸ್ತಾ ಇರೋದು ಎಂಥದ್ದು ಅಂತ ಹೇಳಿದರೆ, ಹೇಗೆ ಹೇಳ್ಬೋದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ
ಮೂತ್ರಪಿಂಡದ ನಾಳ ನೋಡಿದ್ದೀರಾ, ಕಿಡ್ನಿದು ಹೀಗೆ, ಎಸ್ ಅದನ್ನು ತೋರಿಸ್ತಾ ಇದೆ. ದಟ್ ಮೀನ್ಸ್ ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಡಿಸೀಸ್ಗಳಿರ್ಬೋದು. ಸ್ವಲ್ಪ ಜಾಗ್ರತೆ ಮಾಡಿ, ನೀರಿನ ಬಗ್ಗೆ, ನೀವು ಕುಡಿಯುವಂತಹ ನೀರಿನ ಬಗ್ಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಿ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಕೆಲವು ಸ್ಟಿಕ್ಕರ್ಸ್ ಥರ, ಪಝಲ್ಸ್ಗಳ ಥರ ಚಿತ್ರ ಇದೆ. ಅದೇನು ತೋರಿಸುತ್ತೆ ಅಂದರೆ ಜೀವನದ ಆಬ್ಸ್ಟಿಕಲ್ಸನ್ನು ತೋರಿಸ್ತಾ ಇದೆ. ಕೆಲವರಿಗೆ ಯಾಕಾಗಿ ಇಂತಹ ಸಿಚುವೇಶನ್ಸ್, ಪ್ರಾಬ್ಲಮ್ಗಳು ಅಗೇನ್ ರಿಪೀಟ್ ಆಗ್ತಾ ಇದೆ ಅನ್ನುವಂತಹದ್ದೇ ಒಂದು ದೊಡ್ಡ ತಾಪತ್ರಯ ಆಗೋಗಿದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇನ್ನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ಕೆಲವೊಂದು ಇಲ್ಲಿ ಸ್ಪೆಲ್ಲಿಂಗ್ಗಳು ಕೂಡ ಪ್ರಮುಖವಾಗಿ ನನಗೆ ಕಾಣಿಸ್ತಾ ಇದೆ. ಎಸ್ ಸ್ಪೆಲ್ಲಿಂಗ್ ಕಾಣಿಸ್ತಾ ಇದೆ, ಹಾಗೆ ಅದರ ಜೊತೆಗೆ ಟಿ ಸ್ಪೆಲ್ಲಿಂಗ್ ಮೇಯ್ನಾಗಿ ಕಾಣಿಸ್ತಾ ಇದೆ, ವೈ ಕಾಣಿಸ್ತಾ ಇದೆ, ಹಾಗೆ ಅದರ ಜೊತೆಗೆ ಸಿ ಕಾಣಿಸ್ತಾ ಇದೆ, 7 ನಂಬರ್ 7 ಡಾಮಿನೇಟ್ ಆಗಿ ಕಾಣಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಓಕೆ, ಆರ್ ಕೂಡ ಇಲ್ಲಿ ಸ್ಪೆಲ್ಲಿಂಗ್ ಮೇಯ್ನಾಗಿ ಕಾಣಿಸ್ತಾ ಉಂಟು. ಓಕೆನಾ, ಮತ್ತು ಇಲ್ಲೊಂದು ಕಾಫಿ ಕಪ್ ಒಂದು ಉತ್ತಮವಾದಂತಹ ಕಥೆಯನ್ನು ಹೇಳ್ತಾ ಇದೆ. ಏನು ಅಂತ ಹೇಳಿದರೆ ಎಲೋನ್ ಆಗಿರುವಂತಹದ್ದು, ರಿಲೇಷನ್ಶಿಪ್ ಕಟ್ಟಾಗಿ ಆ ವ್ಯಕ್ತಿ ಕಂಪ್ಲೀಟ್ಲಿ ಮೇಲ್ ಪರ್ಸನ್ ಎಲೋನ್ ಆಗಿರುವಂತಹದ್ದು ನನಗೆ ಕಾಣಿಸ್ತಾ ಇದೆ. ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಬಹುಶಃ ಅವರು ಮಾನಸಿಕವಾಗಿ ತುಂಬಾ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆನಾ, ಎಸ್. ಮತ್ತಿನ್ನೇನಾದರೂ ಹೇಳ್ತೀರಾ? ಆರ್ಕ್ಯಾಂಜಲ್ ಮೈಕಲ್, ಪ್ಲೀಸ್ ಗೈಡ್ ಮೀ, ಗಿವ್ ಮಿ ದಿ ಕ್ಲಿಯರ್ ಗೈಡೆನ್ಸ್. ಓಕೆ, ನಮಗೊಂದು ಇಲ್ಲಿ ಸುಂದರವಾದಂತಹ ಸರ್ಪೆಂಟ್ ಅಂದರೆ ಹಾವು, ಅದು ಕೂಡ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ನೀವು ಅಂದ್ಕೊಂಡಿರುವಂತಹದ್ದು, ಬಹುಶಃ ನೀವು ಅದರ ಇನ್ನೊಂದು ಮುಖ ನೋಡಿಲ್ಲ, ನಿಮ್ಮ ಒಂದು ಇನ್ನೋಸೆನ್ಸ್ ಫೇಸಿಂದ ಅದನ್ನು ನೋಡ್ತಾ ಇದ್ದೀರಾ. ಬಟ್ ಸಡನ್ಲಿ ಅದು ಏನಾಗಿದೆ ಅಂತ ಹೇಳಿದ್ರೆ ಅದರ ಫೇಸನ್ನು, ನಿಜವಾದಂತಹ ಫೇಸನ್ನು ಅದು ತೋರಿಸಿದೆ. ಪರ್ಸನ್ ಆಗ್ಬೋದು, ಸಿಚುವೇಶನ್ ಆಗ್ಬೋದು, ಎರಡೂ ಕೂಡ ಆಗ್ಬೋದು. ಅದರ ಸಡನ್ ಆದಂತಹ ಫೇಸನ್ನು ನೀವು ನೋಡಬೇಕಾಗಿ ಬರಬಹುದು ಅನ್ನುವಂತಹದ್ದನ್ನು ಇದು ಪ್ರಮುಖವಾಗಿ ಹೇಳ್ತಾ ಇದೆ. ಓಕೆನಾ, ಎಸ್. ಮತ್ತು ಇನ್ನೇನಾದರೂ ಹೇಳುತ್ತಾ ಅಂತ ನೋಡಿದರೆ ಎಸ್, ಮತ್ತು ಕೆಲವರಿಗೆ ಇದು ಏನೇನೋ ಸೂಚಿಸ್ತಾ ಇದೆ ಅಂತೇಳಿ ಟ್ರಾವೆಲನ್ನು ಸೂಚಿಸ್ತಾ ಇದೆ. ಅಂದರೆ ಬೇರೆ ಕಡೆಗೆ ಹೋಗಬೇಕಾದಂತಹ ಅನಿವಾರ್ಯತೆಗಳನ್ನು, ಉದ್ದವಾದಂತಹ ರೇಖೆಗಳನ್ನು ನೋಡಿದಾಗ ನಿಮ್ಮ ಪ್ರಯಾಣವನ್ನು ಸಿಚುವೇಶನಿಗೆ ಸಂಬಂಧಪಟ್ಟ ಹಾಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರ್ಬೋದು ಅಂತ ಹೇಳ್ತಾ ಇದೆ. ಹಾಗೆ ಅದು ಕೆಲಸಕ್ಕಾಗಿರ್ಬೋದು ಅಥವಾ ನಿಮ್ಮ ಹಣಕಾಸಿನ ಅವಕಾಶಗಳಿಗಾಗಿ ಕೂಡ ಇರಬಹುದು ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಇನ್ನೂ ಕೆಲವರಿಗೆ ಕೆಲವೊಂದು ಸಂಪರ್ಕಗಳು ಬಿಟ್ಟು ಹೋಗಿರುವಂತಹ ವ್ಯಕ್ತಿ ವಾಪಸ್ಸಾಗಿ ಬಂದು ಮಾತನಾಡುವಂತಹ ಒಂದು ಪರಿಸ್ಥಿತಿ ಬರಬಹುದು, ವಿಧಿಯೇ ಇರುವುದಿಲ್ಲ ಅವರಿಗೂ ಕೂಡ ಅನ್ನುವಂತಹ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಅಲೆಗಳಂತಿರುವಂತಹದ್ದೆಲ್ಲ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ವಿಚಾರಗಳು ಕೆಲವೊಮ್ಮೆ ಸ್ಥಗಿತಗೊಂಡು ಪುನಃ ಮೂಮೆಂಟನ್ನು ತೋರಿಸುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನಂದರೆ ಕೆಳಗಿನ ಭಾಗ ಫುಲ್ಲಿ ಡಾರ್ಕಾಗಿ ಕಪ್ಪಲ್ಲಿ ಕಾಫಿ ಇರೋದರಿಂದ ಕಾಣಿಸ್ತಾ ಇದೆಯಾ, ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿರುವಂತಹ ನೋವು, ಹತಾಶೆ, ಹರ್ಟ್, ಚಿಂತೆ ಇದೆಲ್ಲವನ್ನು ಸೂಚಿಸ್ತಾ ಇದೆ. ಅದರ ಜೊತೆಗೆ ವೇಟಿಂಗ್, ಒಂದು ತಾಳ್ಮೆಯಿಂದ ಕಾಯ್ತಾ ಇದ್ದೀರೋ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪರ್ಸನ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ತುಂಬ ತಾಳ್ಮೆಯಿಂದ ಶಾಂತಿಯಿಂದ ಕಾಯ್ತಾ ಇದ್ದೀರಾ ಆ ವಿಚಾರದ ಪ್ರಗತಿಗಾಗಿ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇದರ ಜೊತೆಗೆ ಇಲ್ಲಿ ಬೇರೆ ಏನಾದರೂ ರೀಡಿಂಗ್ ಬರುತ್ತಾ ಅಂತ ಕೇಳಿ ನೋಡೋಣ. ಎಸ್, ಬೇರೆ ಏನಾದರೂ ತೋರಿಸ್ತೀರಾ? ಎಸ್, ಇಲ್ಲೊಂದು ಓಮ್ನ ಆಕೃತಿ ಕೂಡ ಬಂದಿದೆ. ದಟ್ ಮೀನ್ಸ್ ಓಮ್ ಅನ್ನುವಂತಹದ್ದು ಏನನ್ನು ಸೂಚಿಸುತ್ತೆ ಅಂದರೆ ಬಹುಶಃ ಇಲ್ಲಿ ಕೆಲವರು ಇದಕ್ಕಿಂತ ಮುಂಚೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಆದಂತಹ ಕೆಲವು ಕಹಿ ಘಟನೆಗಳು, ನಿಮ್ಮನ್ನು ಸ್ಟಕ್ ಮಾಡಿದಂತಹ ಕೆಲವು ಎನರ್ಜಿಗಳಿಂದ ನೀವು ಏನಾಗಿದ್ದೀರಾ ಅಂದರೆ ಕಂಪ್ಲೀಟಾಗಿ ನಿಮ್ಮನ್ನು ನೀವು ಬದಲಾವಣೆಗಳಿಗೆ ಒಳಪಡಿಸ್ಕೊಂಡಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ, ಎಸ್. ಬೇರೆ ಏನಾದರೂ ಹೇಳುತ್ತಾ ಅಂತ ಕೇಳಿ ನೋಡೋಣ.
ಎಸ್, ಕೆಲವರಿಗೆ ಹಲವು ದಾರಿಗಳು ಕೂಡ ಕಾಣಿಸ್ತಾ ಇರೋದ್ರಿಂದ ಸಾಕಷ್ಟು ನಿಮಗೆ ಅವಕಾಶಗಳಿದೆ, ಬಟ್ ನೀವೇನು ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಸರಿಯಾಗಿ ನಿಮ್ಮಲ್ಲಿರುವಂತಹ ಜಾಣ್ಮೆಯನ್ನು ನೀವು ಹೊರಹಾಕ್ತಾ ಇಲ್ಲ, ಅಥವಾ ಅದರ ಕಡೆಗೆ ಗಮನ ಕೊಡ್ತಾ ಇಲ್ಲ, ನಿಮ್ಮ ಜಾಣ್ಮೆಯನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇದೆ. ಓಕೆನಾ? ಎಸ್, ಇದು ನನಗೆ ಕಾಫಿ ಕಪ್ ಹೇಳಿದಂತಹ ಕೆಲವು ವಿಚಾರಗಳು. ಬನ್ನಿ ಶ್ವಾಸರು ಏನು ಹೇಳುತ್ತೆ ಅಂತ ನೋಡೋಣ. ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ ತಾಯಿ ರಕ್ತೇಶ್ವರಿ ಮಹಾಕಾಳಿ. ಎಸ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಿ? ಎಸ್, ಖಂಡಿತವಾಗಿಯೂ ಯೂನಿವರ್ಸ್ನ ಬ್ಲೆಸ್ಸಿಂಗ್ ಇದೆ ಈ ವಿಚಾರದಲ್ಲಿ. ನಿಮಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಯೂನಿವರ್ಸ್ನ ಬ್ಲೆಸ್ಸಿಂಗ್ ಇದೆ. ನೀವು ರಿಚುವಲ್ಸ್ ಮಾಡ್ತಾ ಇದ್ದೀರಾ, ಸ್ವಿಚ್ ವರ್ಡನ್ನು ಕೆಲವರು ಉಪಯೋಗಿಸ್ತಾ ಇದ್ದೀರಾ, ಕೆಲವರು ಅಫರ್ಮೇಷನನ್ನು ಮಾಡ್ತಾ ಇದ್ದೀರಾ, ಮತ್ತು ಕೆಲವರು ನಿಮಗೆ ಇಷ್ಟವಾದಂತಹ ಪರ್ಸ್ನಲ್ ದೇವರಿಗೆ ನೀವು ಶರಣಾಗತಿ ಆಗ್ತಾ ಇದ್ದೀರೋ ಯಾವುದೋ ಒಂದು ಸಿಚುವೇಶನ್ಗೆ ಸಂಬಂಧಪಟ್ಟ ಹಾಗೆ. ಖಂಡಿತವಾಗಿಯೂ ನಿಮಗೆ ಬ್ಲೆಸ್ಸಿಂಗನ್ನು ಅವರು ಕೊಡ್ತಾ ಇದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆನಾ? ಎಸ್, ಬನ್ನಿ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾರೋ ಕೂಡ ಏನು ಹೇಳುತ್ತೆ ಅಂತ ಕೇಳ್ಕೊಂಡು ಬರುವ. ಏನಾದರೂ ಹೇಳುತ್ತಾ ಟ್ಯಾರೋ ಕಾರ್ಡ್ ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ಎಸ್, ನೀವೇನು ಹೇಳ್ತೀರಾ ಅನ್ನುವಂತಹದ್ದನ್ನು ಪ್ರಸ್ತುತಪಡಿಸಿ. ಟ್ಯಾರೋ ಕಾರ್ಡ್ ಗುರು ರಾಘವೇಂದ್ರ ತಾಯಿ ರಕ್ತೇಶ್ವರಿ. ಎಸ್, ನೋಡಿ ಫಸ್ಟ್ ಕಾರ್ಡೇ ಹರ್ಮಿಟ್ ಬಂತು. ಓಕೆನಾ? ಆರ್ಕೇಂಜಲ್ ಮೈಕಲ್, ಪ್ಲೀಸ್ ಗಿವ್ ಮಿ ಗೈಡ್ಲೈನ್ಸ್. ಕ್ಲಿಯರ್ ಗೈಡ್ಲೈನ್ಸ್. ಎಸ್, ನಾನು ಹೇಳಿದ್ದು ಸತ್ಯ ಆಯಿತು. ಒಂದು ನಿಮಿಷ, ಸ್ವಲ್ಪ ಕಾರ್ಡ್ಗಳನ್ನ ತೆಗೆದು ಬಿಡ್ತೇನೆ. ಎಸ್ ನೋಡಿ ಎಷ್ಟು ಕಾರ್ಡ್ ಬಂದಿದೆ ಅಂದರೆ, ಫಸ್ಟ್ ಒಂದು ಹರ್ಮಿಟ್ ಕಾರ್ಡ್. ಎಸ್, ಎಲೋನ್ ಆಗಿದ್ದೀರಾ, ಒಬ್ಬಂಟಿಯಾಗಿದ್ದೀರಾ. ನಿಮ್ಮನ್ನು ಸಾಕಷ್ಟು ಜನ ಹರ್ಟ್ ಮಾಡಿದ್ದಾರೆ. ನಿಮ್ಮ ಸುತ್ತಮುತ್ತ ಇರುವಂತಹ ರಿಲೇಷನ್ಶಿಪ್ ನಿಮ್ಮನ್ನು ಕಷ್ಟದಲ್ಲಿ ಒಂಟಿಯಾಗಿ ಮಾಡಿದೆ. ಬಟ್ ಡಿವೈನ್ ನಿಮ್ಮನ್ನು ಬಿಟ್ಟಿಲ್ಲ, ಸಮಯ ನಿಮ್ಮನ್ನು ಬಿಟ್ಟಿಲ್ಲ, ಯೂನಿವರ್ಸ್ ನಿಮ್ಮನ್ನು ಬಿಟ್ಟಿಲ್ಲ. ನಿಮಗೆ ಊರುಗೋಲೆ ನೀವು ಮಾಡಿದಂತಹ ಪುಣ್ಯ ಕಾರ್ಯಗಳು ಅಂತ ಹೇಳ್ತಾ ಇದೆ. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದ್ರೆ, ನಿಮ್ಮ ಮೆಂಟರ್, ನಿಮ್ಮ ಟೀಚರ್, ನಿಮ್ಮ ಗೈಡ್ಲೈನ್ಸ್ ಯಾರು ಕೊಡ್ತಾ ಇದ್ದಾರೋ ಅವರಿಂದ ನಿಮಗೆ ನಿಮ್ಮ ಜೀವನದ ಸ್ಟಕ್ನೆಸ್ಗೆ ಒಂದು ಬೆಳಕು ಸಿಗ್ತಾ ಇದೆ ಅನ್ನುವಂತಹದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಸ್, ಅಲ್ಲೂ ಕೂಡ ಬಂದಿತ್ತು ಒಬ್ಬ ವ್ಯಕ್ತಿ ನಿಂತಿರುವಂತಹದ್ದು ಒಂಟಿಯಾಗಿ. ಎಸ್, ಮತ್ತೆ ನೋಡಿ ನಾನು ಹೇಳಿ ಸತ್ಯ ಆಯಿತು. ಕೆಲವರಿಗೆ ಸಂತಾನ ಬಗ್ಗೆ ತೊಂದರೆ ಇರ್ಬೋದು. ಫೆಮಿನೈನ್ ಎನರ್ಜಿಯೇ ಬಂದಿದೆ. ಶುಕ್ರನ ಒಂದು ಸಿಂಬಲ್ ಇದು. ಹಾಗಾದ ಕಾರಣ ಖಂಡಿತವಾಗಿಯೂ ಸಂತಾನ ಭಾಗ್ಯವನ್ನು ಕರುಣಿಸ್ತಾರೆ. ಸ್ವಲ್ಪ ದೇವಿಯ ಆರಾಧನೆಯನ್ನು ಮಾಡಿ ಅನ್ನುವಂತಹದ್ದು ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೋಡಿ, ಇದು ಥರ್ಡ್ ಪರ್ಸನ್ ಎಂಟ್ರಿ ಇದೆ. ನಿಮ್ಮ ಮಾತುಕತೆಯ ನಡುವೆ ಯಾವುದೋ ವ್ಯಕ್ತಿ ಬಂದಿರುವಂತಹದ್ದು, ಅಡ್ಡಗಾಲು ಹಾಕಿ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕೂಡ ಕಾಫಿ ಕಪ್ಪಲ್ಲಿ ನೋಡಿದ್ವಿ. ಆದ್ದರಿಂದಾಗಿ ಕ್ಲಿಯರ್ ಕಟ್ ಕಮ್ಯುನಿಕೇಟ್ ನಿಮ್ಮಿಬ್ಬರ ನಡುವೆ ನಡೀತಾ ಇಲ್ಲ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಸೆಲ್ಫ್ ಬೌಂಡ್ರಿಯನ್ನು ಹಾಕ್ಕೊಳ್ಳಿ. ಇದು ದೊಡ್ಡ ವಿಚಾರ ಅಲ್ಲ. ಯಾಕೆ ಅಂತ ಹೇಳಿದರೆ ನೋಡಿ, ಈ ಚೈನ್ ಇದೆಯಲ್ಲ ತುಂಬ ಟೈಟಾಗಿಲ್ಲ. ಮನಸ್ಸು ಮಾಡಿದರೆ ಇವರಿಬ್ಬರು ಇದನ್ನು ಬಿಚ್ಚಿ ಆಚೆ ಹೋಗಬಹುದು. ಬಟ್ ಇವರೇನಾಗಿದ್ದಾರೆ ಅಂತ ಹೇಳಿದ್ರೆ, ಇವರ ಒಂದು ಫೆಮಿನೈನ್ ಎನರ್ಜಿ, ಒಂದು ಮೇಲ್ ಎನರ್ಜಿ ಏನಾಗ್ತಾ ಇದೆ ಅಂದರೆ ಕಂಪ್ಲೀಟ್ಲಿ ಈ ಎನರ್ಜಿ ಕಡೆಗೆ ಕಮಿಟ್ ಆಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಇದು ತೋರಿಸ್ತಾ ಇದೆ. ಆದ್ದರಿಂದಾಗಿ ನಿಮ್ಮ ವಿವೇಕವನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿಯನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ನೆಕ್ಸ್ಟ್ ದ ಹೆರೋಫೆಂಟ್ ಕಾರ್ಡ್ ಬಂದಿದೆ. ಖಂಡಿತವಾಗಿಯೂ ನಿಮಗೆ ನಮ್ಮ ಗುರುಗಳಾಗಿರ್ಬೋದು, ನೀವು ನಂಬುವಂತಹ ಸಾಯಿಬಾಬಾ ಆಗಿರ್ಬೋದು, ದತ್ತದೇವರಾಗಿರ್ಬೋದು, ಗುರುವಿಗೆ ಸಂಬಂಧಪಟ್ಟದನ್ನು ಯಾರು ಹೆಚ್ಚಾಗಿ ಆ ದೇವರನ್ನು ಅವಲಂಬಿಸ್ತಾ ಇದ್ದೀರೋ ಅವರಿಂದ ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತೆ. ಅದಕ್ಕೆ ಅಲ್ಲಿ ಹಾವು ಬಂದಿದ್ದು, ಸರ್ಪೆಂಟನ್ನು ನಾನು ನೋಡಿದ್ದು. ದಟ್ ಮೀನ್ಸ್ ಏನು ಅಂತ ಹೇಳಿದರೆ, ನಿಮಗೆ ಗೊತ್ತಿಲ್ಲದಂತಹ ಯಾವುದೋ ನೀವು ಮುಗ್ಧತನದಿಂದ ಕಂಡಂತಹ ವಿಚಾರ, ಅದರ ಸತ್ಯಾಂಶವನ್ನು ಅದು ಖಂಡಿತವಾಗಿಯೂ ತೋರಿಸುತ್ತೆ. ಬಟ್ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ ಕೂಡ ಆ ವಿಚಾರದಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಎಸ್, ಹಾಗಾದರೆ ಇನ್ನೂ ಏನಾದರೂ ಈ ಕಾಫಿ ಕಪ್ಪಿಗೆ ಸಂಬಂಧಪಟ್ಟ ಹಾಗೆ ನೀವು ಕೊಡ್ತೀರಾ? ಆರ್ಕೇಂಜಲ್ ಮೈಕಲ್, ಗುರು ರಾಘವೇಂದ್ರ ತಾಯಿ ರಕ್ತೇಶ್ವರಿ ಮಹಾಕಾಳಿ, ಇನ್ನೂ ಏನಾದರೂ ಕಾರ್ಡುಗಳನ್ನು ಕೊಡ್ಲಿಕ್ಕೆ ತಯಾರಿದ್ದೀರಾ? ಎಸ್, ಪುನಃ ಜಸ್ಟಿಸ್ ಕಾರ್ಡ್ ಬಂದಿದೆ. ಎಸ್, ನೀವು ಯಾವ ವಿಚಾರದಲ್ಲಿ ಅಂದ್ಕೊಂಡಿದ್ದೀರಾ ನನಗೆ ನ್ಯಾಯ ಇಲ್ಲ, ನನ್ನ ಪರವಾಗಿ ಯಾರೂ ಇಲ್ಲ, ಅಥವಾ ನನಗೆ ಈ ವಿಚಾರದಲ್ಲಿ ಕಂಪ್ಲೀಟ್ ಮೋಸ ಆಗಿದೆ, ಹರ್ಟ್ ಆಗಿದೆ, ನೋವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರೋ ಆ ವಿಚಾರದಲ್ಲಿ ಖಂಡಿತವಾಗಿಯೂ ಆ ಪರಮಾತ್ಮ ಜಸ್ಟಿಸನ್ನು ಕೊಡಲಿಕ್ಕೆ ತಯಾರಿದ್ದಾನೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಎಸ್, ಅದಕ್ಕಾಗಿ ಅಲ್ಲಿ ಕೂಡ ನನಗೆ ಕಾಣಿಸಿದೆ. ಎಸ್, ಬೇರೆ ಏನಾದರೂ ಹೇಳ್ತಾರಾ ಕೇಳಿ ನೋಡುವ. ಎಸ್, ಕರೆಕ್ಟ್ ಅಲ್ಲ, ತಳದಲ್ಲಿ ಕಾಫಿ ಕಪ್ ಹಾಗೆ ಉಳಿದೋಗಿತ್ತು. ಅದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದಾಗ, ಸ್ಟ್ರೆಸ್, ಒತ್ತಡಗಳು,
ದುಃಖ, ಮನಸ್ಸಿಗಾಗುವಂತಹ ಗಲಿಬಿಲಿ, ರಾತ್ರಿ ಹೊತ್ತಲ್ಲಿ ನಿದ್ದೆ ಅಪ್ಸೆಟ್ ಆಗೋದಾಗಿರ್ಬೋದು, ಬಹುಶಃ ಸಂಗಾತಿಗಳ ನಡುವಿನ ಜಗಳ ಇರ್ಬೋದು, ಅತಿಯಾದಂತಹ ಜಗಳಗಳು, ಮನೆಯಲ್ಲಿ ಕಿರಿಕಿರಿ ಅಥವಾ ಯಾವುದೋ ರಿಲೇಷನ್ಶಿಪ್ಪಲ್ಲಿ ಕಿರಿಕಿರಿ ಕೂಡ ಇರ್ಬೋದು. ಅದನ್ನು ನೀವು ಅನುಭವಿಸ್ತಾ ಇದ್ದೀರಾ. ನಿದ್ದೆ ಮಾಡುವಾಗ ರಾತ್ರಿ ಹೊತ್ತು ಅನಗತ್ಯವಾಗಿ ಅಳುವಂತಹದ್ದು, ಡಿಸ್ಟರ್ಬ್ ಆಗುವಂಥದ್ದು ನಿದ್ದೆಗೆ ಆಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಕಾಫಿ ಕಪ್ ಕೂಡ ಅದನ್ನೇ ಹೇಳಿತು. ನೋಡಿ ಯಾವ ರೀತಿ ರೀಡಿಂಗ್ ಬರ್ತಾ ಇದೆ, ನೀವೇ ನೋಡಿ. ಎಸ್, 3 ಕಾರ್ಡ್ ಬಿದ್ದಿದೆ ನನ್ನ ಮೇಲೆ. ಎಸ್, 6 ಆಫ್ ಪೆಂಟಿಕಲ್ಸ್, 3 ಆಫ್ ವಾಂಡ್ಸ್, 6 ಆಫ್ ಕಪ್ಸ್. ಎಸ್ ನೋಡಿ, ಸೇಮ್ ಈ ಕಾರ್ಡು ಸೇಮ್ ಅಲ್ವಾ? ನಮ್ಮ ಮೇಲೆ ಇಡ್ತೇನೆ, ನೀವೇ ನೋಡಿ. ಈ ವ್ಯಕ್ತಿ ನಿಮಗೆ ಏನನ್ನು ಹೋಲಿಸುತ್ತೆ ಅಂತ ಹೇಳಿದರೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಇಬ್ಬರಿಗೂ ಬ್ಯಾಲೆನ್ಸ್ ಮಾಡಿ ಹಂಚೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ, ಈ ವ್ಯಕ್ತಿಗೆ ಕಪ್ಪನ್ನು ಕೊಡ್ತಾ ಇದ್ದಾರೆ. ದಟ್ ಮೀನ್ಸ್ ಏನನ್ನು ಇದು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ನಿಮ್ಮಲ್ಲಿ ಒಂದು ಇನ್ನರ್ ಬ್ಯಾಲೆನ್ಸ್, ಫಸ್ಟ್ ಆಫ್ ಆಲ್ ಇನ್ನರ್ ಬ್ಯಾಲೆನ್ಸ್ ಬೇಕು. ಸೆಕೆಂಡ್ ಒನ್ ಏನು ಅಂತ ಹೇಳಿದರೆ, ದೇವರು ಕೂಡ ನಿಮ್ಮ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾನೆ. ನೀವು ಏನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ದೇವರಿಗೆ ಅರ್ಥ ಆಗಿದೆ. ನಿಮ್ಮ ಎಮೋಷನ್ಸ್ ಆಗಲಿ, ನಿಮ್ಮ ಫೈನಾನ್ಸಿನ ವಿಚಾರ ಆಗಲಿ ದೇವರಿಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ. ಕೆಲವರ ಫ್ಯಾಮಿಲಿ ಇಶ್ಯೂಸ್ಗಳಾಗಿ ಅದು ಕೂಡ ದೇವರಿಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ. ಅಲ್ಲಿರುವಂತಹ ಥರ್ಡ್ ಪರ್ಸನ್ ಎಂಟ್ರಿ ಇರ್ಬೋದು, ಅಥವಾ ನಿಮಗೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ, ಅದಕ್ಕೊಂದು ನ್ಯಾಯವನ್ನು ಕೊಡಬೇಕಲ್ವಾ, ಅದನ್ನು ಆ ಪರಮಾತ್ಮ ಈ ರೀತಿಯಾಗಿ ಕೊಡ್ತಾರೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಅದರ ಜೊತೆಗೆ ನಿಮ್ಮ ಸೋಲ್ ಜರ್ನಿಯಲ್ಲಿ ನಿಮಗಿಂತ ಅಡಲ್ಟ್ ಆದಂತಹ ಯಾವುದೋ ವ್ಯಕ್ತಿಯಿಂದ ಬಹುಶಃ ಕೆಲವರಿಗೆ ಗೈಡ್ಲೈನ್ ಸಿಗ್ಬೋದು, ಅಥವಾ ಅವರಿಂದ ನಿಮಗೆ ಒಂದು ಪರಿಹಾರ ಸಿಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಅದು ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು, ನಿಮ್ಮ ಅಪ್ಪ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಮೆಂಟರ್ ಆಗಿರ್ಬೋದು. ಅವರಿಂದ ಕೂಡ ನಿಮಗೆ ಖಂಡಿತವಾಗಿಯೂ ಒಂದು ಒಳ್ಳೆ ರೀತಿಯ ಫಲಿತಾಂಶ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಕಂಗ್ರ್ಯಾಟ್ಸ್, ನೀವು ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಓಡಾಡ್ತಾ ಇಲ್ಲದಿದ್ದರೂ ಕೂಡ ಕೆಲವರಿಗೆ ಅವರ ಪಿತ್ರಾರ್ಜಿತ ಆಸ್ತಿ ಅವರ ತಂದೆ ಕಡೆಯಿಂದ, ಅವರ ತಾಯಿ ಕಡೆಯಿಂದ ಸಿಗುವಂತಹ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಬಂದಿದೆ 3 ಆಫ್ ವಾಂಡ್ಸ್. 3 ಆಫ್ ವಾಂಡ್ಸ್ ಅಂತ ಹೇಳಿದಾಗ ವೇಟಿಂಗ್, ಅಲ್ಲೂ ಕೂಡ ನೋಡಿದೆ ನಾನು, ವೇಟಿಂಗ್ ಎನರ್ಜಿಯನ್ನು ತೋರಿಸ್ತಾ ಇದೆ. ಯಾರಿಗಾಗಿ, ಯಾವ ಪ್ರೀತಿಗಾಗಿ, ಯಾವ ಒಂದು ಸಂದರ್ಭಕ್ಕಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರೋ ಅದು ರೈಟ್ ಟೈಮಲ್ಲಿ ಮರಳುವಂತಹ ಸಾಧ್ಯತೆ ಇದೆ. ಇನ್ನೂ ಕೆಲವರಿಗೆ ಎಸ್ಕೇಪಿಸಮನ್ನು ನೋಡ್ತಾ ಇದೆ. ಸಿಚುವೇಷನಲ್ಲಿ ಸ್ಟ್ರಕ್ ಆಗಬೇಡಿ, ಬೋಟ್ಗಳು ಕಾಣಿಸಿರೋದ್ರಿಂದ ಎಸ್ಕೇಪ್ ಆಗಿ ಆ ಸಿಚುವೇಷನಿಂದ ಹೊರಗಡೆ ಹೋಗಿ ಅನ್ನುವಂಥದ್ದನ್ನು ಕೂಡ ಯೂನಿವರ್ಸ್ ಗೈಡ್ಲೈನ್ಸ್ ಕೊಡ್ತಾ ಇದೆ. ಎಸ್ ಸ್ಪಿರಿಟ್ಸ್, ಮೈ ಡಿವೈನ್ ಸ್ಪಿರಿಟ್ಸ್, ಇನ್ನೇನಾದರೂ ಕಾರ್ಡ್ಗಳನ್ನು ಕೊಡ್ತೀರಾ? 6 ಆಫ್ ವಾಂಡ್ಸ್. ಎಸ್, ಎಗೈನ್ ಅದನ್ನೇ ಹೇಳ್ತಾ ಇದೆ. ನೀವು ಯಾವುದರಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂದ್ಕೊಂಡಿದ್ದೀರೋ, ಯಾವುದರಲ್ಲಿ ಗೆಲ್ಲಬೇಕು ಅಂದ್ಕೊಂಡಿದ್ದೀರೋ, ಯಾವ ಸಿಚುವೇಶನ್ ನಿಮ್ಮನ್ನು ಹಿಡಿದಿಡ್ತಾ ಇದೆಯೋ ಅದರಲ್ಲಿ ನೀವು ಖಂಡಿತವಾಗಿಯೂ ಗೆಲ್ತೀರಾ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಸಕ್ಸಸ್ಸನ್ನು ತಂದುಕೊಡುತ್ತೆ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡಿ, 666 ಏನನ್ನು ಸೂಚಿಸ್ತಾ ಇದೆ? ಬಹುಶಃ ಇನ್ನೂ 6 ತಿಂಗಳಲ್ಲಿ, ಎನರ್ಜಿ 3 ಮಂತ್ಸ್ ಇದಾದರೂ ಕೂಡ ಇನ್ನೂ 6 ತಿಂಗಳಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೀವನದಲ್ಲಿ ಪಾಸಿಟಿವ್ನೆಸ್ನ ನೋಡ್ತೀರಾ ಅನ್ನುವಂತಹ ರೀತಿಯಲ್ಲಿ ಇದು ಹೇಳ್ತಾ ಇದೆ. ಎಸ್, ಲಾಸ್ಟಾಗಿ 2 ಕಾರ್ಡ್ಗಳನ್ನು ಕೊಡಿ ಅಂತೆ. ನೋಡಿ, ಅದಾಗಿಯೇ ಬಿತ್ತು 2 ಕಾರ್ಡ್ ಅಂದಿದ್ದಕ್ಕೆ. ಕಂಗ್ರ್ಯಾಚುಲೇಷನ್. ವೂಲ್ಫ್ ಕಾರ್ಡ್ ಬಂದಿದೆ, 10 ಆಫ್ ಕಪ್ಸ್ ಬಂದಿದೆ. ಒಂದು ನಿಮಿಷ, ಥ್ಯಾಂಕ್ ಯು ಡಿವೈನ್ ಸ್ಪಿರಿಟ್ಸ್. ಎಸ್, ಬನ್ನಿ. ಫೂಲ್ ಕಾರ್ಡ್ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೆನಪಿಟ್ಕೊಳ್ಳಿ, 0 ಅನ್ನುವಂತಹದ್ದು ಎಲ್ಲದರ ಒಂದು ಆರಂಭ. ಶೂನ್ಯನಲ್ಲಿ ಭಗವಂತನನ್ನು ನೋಡುವಂತಹದ್ದು ಆಧ್ಯಾತ್ಮಿಕತೆಯ ತುದಿ, ಯಾವಾಗಲೂ ಅಷ್ಟೇ. ಅರ್ಥ ಆಯ್ತಾ? ಹಾಗಾಗಿ ಫೂಲ್ ಅನ್ನುವಂಥದ್ದು, ಫೂಲ್ ಕಾರ್ಡ್ ಅಂತ ಹೇಳಿದಾಗ ಒಂದು ಇಮ್ಮೆಚ್ಯೂರಿಟಿ, ಆತುರದ ನಿರ್ಧಾರ ಮಾತ್ರ ಅಲ್ಲ, ಒಂದು ಜೀವನದ ಬಿಗಿನ್ ಸ್ಟೇಜ್. ಮಗು ಶೈಶಾವಸ್ಥೆಯಿಂದ ಒಂದು ಸಣ್ಣ ಹುಳದ ಹಾಗೆ ತಾಯಿಯ ಗರ್ಭದಲ್ಲಿದ್ದಂತಹ ಜೀವ ಅದು ಮನುಷ್ಯ ರೂಪಕ್ಕೆ ಬರಬೇಕು ಅಂತ ಆದರೆ ಆ ಸ್ಟೇಜನ್ನು ಅದು ದಾಟಿ ಬರಬೇಕು. ಎಗ್ ಅಂತ ಹೇಳುವಂಥದ್ದು, ಈಗ ಅಂಡಾಣು ಅಥವಾ ಅಂಡ, ಮೊಟ್ಟೆ, ನೀವು ಏನಂತೀರೋ ಅದು ಯಾವ ರೀತಿ ಶೇಪಲ್ಲಿರುತ್ತದೆ? ಇದೇ ರೀತಿ ಶೇಪಲ್ಲಿರುತ್ತೆ ಅಲ್ವಾ? ಅದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಬಿಗಿನ್ಸ್. ನಿಮ್ಮ ಲೈಫಲ್ಲಿ ಚೇಂಜ್ ಅನ್ನುವಂತಹದ್ದು ಬಿಗಿನ್ಸ್ ಆಗ್ತಾ ಇದೆ. ನಿಮಗೆ ಇನ್ನರ್ ಗೈಡೆನ್ಸಿಗೆ ಯಾರಾದರೂ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಫ್ರೆಂಡ್ಶಿಪ್ ಅಥವಾ ನಿಮ್ಮ ಗೈಡ್ ಕೊಡುವಂತಹ ಇಂತಹ ದೇವರು, ಮೆಂಟರ್ಸ್, ಯಾವುದೋ ಒಂದು ಆ್ಯನ್ಸಿಸ್ಟರ್ಸ್, ಡಿವೈನ್ ಸ್ಪಿರಿಟ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಮತ್ತು ಕೆಲವರಿಗೆ ಇದು ವೂಲ್ಫ್ ಮ್ಯಾಜಿಕ್ ಬಿಗಿನ್ ಇರ್ಬೋದು. ಕೆಲವೊಮ್ಮೆ ನನಗೆ ಇದು ನಾಯಿ ಥರ ಕೂಡ ಕಂಡಿತು, ನಾನು ಬಟ್ ಹೇಳಲಿಕ್ಕೆ ಹೋಗಲಿಲ್ಲ. ಕೆಲವರಿಗೆ ಇಲ್ಲಿ ಪೆಟ್ಸಲ್ಲಿ
ತುಂಬಾ ನಾಯಿಯನ್ನು ಇಷ್ಟಪಡ್ತೀರಾ ಅನಿಸುತ್ತೆ. ಬಹುಶಃ ಆ ಒಂದು ಸ್ಪಿರಿಟ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಅನ್ನುವಂತಹದ್ದು ನನಗೆ ಅನ್ನಿಸ್ತಾ ಇದೆ ಪರ್ಸನಲಿ. ನೆಕ್ಸ್ಟ್ ಬಂದಿದೆ 10 ಆಫ್ ಕಪ್ಸ್. ಎಸ್, ನೀವು ಗ್ರಹಿಸಿದಾಗೆ ನಿಮ್ಮ ಸೈಟು, ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆ, ಮಕ್ಕಳ ಭಾಗ್ಯ ಎಲ್ಲವನ್ನು ಕೂಡ ಇದು ತೋರಿಸ್ತಾ ಇದೆ. ಓಕೆನಾ? ಎಸ್, ಮೇಲ್ನೋಟದಲ್ಲಿ ಕಾರ್ಡ್ಗಳನ್ನು ನೋಡಿದಾಗ 9 ಆಫ್ ವಾಂಡ್ಸ್ ಬಂದಿದೆ. ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ, ತುಂಬಾ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿದೆ ಅಂದ್ಕೊಂಡಿದ್ದೀರಾ. ಸೆಲ್ಫ್ ಬೌಂಡ್ರಿಗಳನ್ನು ಮೊದಲು ಹಾಕ್ಕೊಳ್ಳಿ ಅನ್ನುವಂತಹದ್ದನ್ನು ಇನ್ನರ್ ಗೈಡೆನ್ಸಲ್ಲಿ ಬರ್ತಾ ಇದೆ. ನಿಮ್ಮ ಸಾಲದ ಸಮಸ್ಯೆಗಳು, ನಿಮ್ಮ ಹಣಕಾಸಿನ ವಿಚಾರಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಪಾಸ್ಟ್ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದೆ. ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕರ್ಮಗಳೇ ಹಿಟ್ಟು ಅನ್ನುವಂಥದ್ದನ್ನು ಮರಿಬೇಡಿ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ನಿಮ್ಮಲ್ಲಿರುವ ಪ್ಯಾಷನೆಟನ್ನು ಹೊರಗಡೆ ತನ್ನಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನಿಮಗೆ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಸಣ್ಣ ಸಣ್ಣ ಲಾಭಗಳು ಬರುವಂತಹ ಚಾನ್ಸಸ್ ಇದೆ, ಗಮನ ಕೊಡಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಬ್ಯಾಕ್ಗ್ರೌಂಡ್ ಕೂಡ ಬ್ಲೂ ಕಲರ್ ಇರೋದ್ರಿಂದ ಬಹುಶಃ ನೀವು ಏನನ್ನು ಆಲೋಚನೆ ಮಾಡ್ತಾ ಇದ್ದೀರೋ ಅದು ಇನ್ನು ಮುಂದೆ ಇದರ ಎನರ್ಜಿ 3 ತಿಂಗಳಾದರೂ ಕೂಡ ಇಲ್ಲಿ 6 ಕಾರ್ಡ್ಗಳು ಜಾಸ್ತಿ ಇರೋದ್ರಿಂದ ಇನ್ನು 6 ತಿಂಗಳಲ್ಲಿ ಅದು ಕಂಪ್ಲೀಟ್ ಆದ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್, ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ, ದೇವರನ್ನು ನಂಬಿ. ನೋಡಿ, ವೈಟ್ ಕಲರ್ ಬಟ್ಟೆ ಕಾಣೋದ್ರಿಂದ, ವೈಟ್ ಹಾರ್ಸ್ ಕಾಣಿಸ್ತಾ ಇರೋದ್ರಿಂದ ದೇವರನ್ನು ಆದಷ್ಟು ನಂಬಿ, ನಿಮ್ಮ ಕುಲದೇವರ ಪೂಜೆಯನ್ನು ಮರಿಬೇಡಿ ಅನ್ನುವಂತಹದ್ದು ಈ ರೀಡಿಂಗಲ್ಲಿ ಸ್ಪಷ್ಟವಾಗ್ತಾ ಇದೆ. ಎಸ್, ಇದಾಗಿತ್ತು ಇವತ್ತಿನ ಕಾಫಿ ಕಪ್ ರೀಡಿಂಗ್. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡ್ಬೋದು ಅಥವಾ ಥಮ್ಸಪ್ಪನ್ನು ಒತ್ತಬೋದು. ಅದರ ಜೊತೆಗೆ ಒಂದು ಕಿವಿ ಮಾತು, ಜೀವನದಲ್ಲಿ ಏನೇ ಆಗಲಿ ಸದಾ ಒಳ್ಳೆಯವರಾಗಿರಿ, ಒಳ್ಳೆಯದನ್ನೇ ಬಯಸಿ, ಪರಮಾತ್ಮ ನಿಮ್ಮ ಕಡೆಗೆ ಖಂಡಿತವಾಗಿಯೂ ಇರ್ತಾನೆ. ಓಕೆನಾ? ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ.